ನಮಸ್ಕಾರ. ಗಂಡ ಹೆಂಡತಿ ಜಗಳ ಉಂಡು ಮಲಗತಂಕ ಅಂತ ಹೇಳ್ತಿದ್ರು. ಆದ್ರೆ ಇವತ್ತಿನ ಗಂಡ ಹೆಂಡತಿ ಜಗಳ ಎಷ್ಟು ವಿಕೋಪಕ್ಕೆ ಹೋಗ್ತಿದೆ ಅಂತ ಹೇಳಿದ್ರೆ ನೀವೇ ನೋಡ್ತಾ ಇದ್ದೀರಾ. ಎಷ್ಟೊಂದು ಸೆಪರೇಷನ್, ಡಿವೋರ್ಸ್‌ಗಳ ಬಗ್ಗೆ ನಾವು ಕೇಳ್ತಾ ಇದೀವಿ. ಆದ್ರೆ ಯಾಕೆ ಹೀಗಾಗ್ತಾ ಇದೆ ಗೊತ್ತಾ? ಮೊದಲು ನಮ್ಮ ತಂದೆ ತಾಯಿಗಳು ಎಷ್ಟೊಂದು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತಾ ಇದ್ರು. ಇವತ್ತು ನಮ್ಮ ತಂದೆ ತಾಯಿಗಳನ್ನ ನೋಡಿದ್ರೆ ಆದರ್ಶ ದಂಪತಿಗಳು ಅಂತ ಅನ್ಸುತ್ತೆ. ಆದ್ರೆ ಯಾಕೆ ಈ ಮದ್ವೆ ಅನ್ನೋ ಇನ್ಸ್ಟಿಟ್ಯೂಷನ್ನು ಈ ಬುನಾದಿ ಇಲ್ಲದ ಹಾಗೆ ಬೀಳ್ತಾ ಹೋಗ್ತಾ ಇದೆ? ಏನ್ ಮಾಡ್ಬೇಕು ನಮ್ಮ ರಿಲೇಶನ್‌ಶಿಪ್ ಅನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿಕ್ಕೆ? ನೋಡಿ, ಏನಾಗತ್ತಪ್ಪ ಅಂತ ಹೇಳಿದ್ರೆ, ಯಾವುದೇ ಆಗಿರ್ಲಿ, ನಾವ್ ಏನನ್ನ ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ದಿನ ದಿನ ಅದನ್ನೇ ನೋಡ್ತಾ ಇದ್ರೆ, ನಮ್ಮ ಬ್ರೈನು ಅದು ತುಂಬಾ ಅದಕ್ಕೆ ಯೂಸ್ಡ್ ಆಗ್ಬಿಡುತ್ತೆ. ಇದಕ್ಕೆ ಒಂದು ಸೈಕಾಲಜಿಕಲ್ ಫೆನಾಮಿನಾ ಇದೆ, ಸೆಮ್ಯಾಂಟಿಕ್ ಸೇಟಿಯೇಷನ್ ಅಂತ. ಯಾವಾಗ ಅದನ್ನೇ ನೋಡ್ತಾ ಹೋಗ್ತೀವಿ, ಕೇಳ್ತಾ ಹೋಗ್ತೀವಿ, ನಮ್ಗೆ ಆ ಎಕ್ಸೈಟ್‌ಮೆಂಟೇ ಇರಲ್ಲ. ಆದ್ರೆ ಈ ಪ್ರೀತಿಯಲ್ಲಿ ಎಕ್ಸೈಟ್‌ಮೆಂಟ್ ಅನ್ನ ಕಳ್ಕೊಂಡ್ಬಿಟ್ರೆ ಹೇಗೆ ಮುಂದೆ? ಈಗ ಏನಾಗ್ತಿದೆ ಗೊತ್ತಾ? ಎಲ್ಲವೂ ಇನ್ಸ್ಟಂಟ್ ಆಗಿ ನಾವು ಈಗ ಆನ್‌ಲೈನ್ ಅಲ್ಲಿ ಹೇಗೆ ಫುಡ್ ಅನ್ನ ಆರ್ಡರ್ ಮಾಡ್ತೀವಿ. ಏನೋ ಒಂದು ಯಾವ್ದೋ ಒಂದು ಆ್ಯಪ್ ಇರುತ್ತೆ. ನಿಮ್ ಮನೆಗೆ ದವಸ ಧಾನ್ಯ ಬೇಕಿದ್ರೆ 5 ನಿಮಿಷದಲ್ಲಿ ತಂದ್ಕೊಡ್ತಾರೆ. ಹೀಗೆ ಎಲ್ಲವೂ ಇನ್ಸ್ಟಂಟ್ ಆಗಿದೆ. ಅಲ್ಲದೆ ಆನ್‌ಲೈನ್ ಅಲ್ಲಿ ಕೂಡ ನಮ್ಗೆ ಫ್ರೆಂಡ್ಸು, ರಿಲೇಶನ್‌ಶಿಪ್ಪು ಎಲ್ಲವೂ ಸೃಷ್ಟಿ ಆಗ್ತಾ ಇದೆ. ಆದ್ರೆ ಇವಾಗ ಏನಾಗತ್ತೆ ಗೊತ್ತಾ? ಎಲ್ಲೋ ಒಂದ್ ಕಡೆ ನಾನೀಗ ಈ ಸೀರೆ ಉಟ್ಟಿದ್ದೀನಿ ಅಂತ ತಿಳ್ಕೊಳ್ಳೋಣ. ನನ್ನ ಗಂಡ ನನಗೆ ಕಾಂಪ್ಲಿಮೆಂಟ್ ಕೊಡದೆ, ಇದೇ ಸೀರೆ ಉಟ್ಟು ನಾನು ಫೇಸ್‌ಬುಕ್ ಅಲ್ಲಿ ಫೋಟೋ ಹಾಕಿದಾಗ ಎಷ್ಟೊಂದು ಲೈಕ್ಸ್, ಕಮೆಂಟ್ ಬಂದಾಗ ನನ್ಗನ್ಸುತ್ತೆ, ನೋಡು ನಾನು ಇಷ್ಟೆಲ್ಲ ಅಲಂಕಾರ ಮಾಡ್ಕೊಂಡ್ರು ನನ್ನ ಗಂಡ ಒಂದ್ ಮಾತು ಹೇಳಿಲ್ಲ. ಆದ್ರೆ ಯಾರೋ ಗೊತ್ತಿಲ್ದವ್ರು ಎಷ್ಟು ಹೊಗಳುತ್ತಿದ್ದಾರೆ. ನನ್ನ ಬಟ್ಟೆನ ಎಷ್ಟು ಚೆನ್ನಾಗಿ ಹೊಗಳಿದ್ರು, ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ರು. ಆದ್ರೆ ಯಾಕೆ ನನ್ನ ಗಂಡ ಅಥವಾ ನನ್ನ ಹೆಂಡತಿ ಯಾಕೆ ನನಗೆ ಅಪ್ರಿಶಿಯೇಟ್ ಮಾಡ್ಲಿಲ್ಲ ಅಂತ ಹೇಳಿ ಅವ್ರನ್ನ ನಾನು ಅಸಡ್ಡೆಯಿಂದ ನೋಡ್ತಾ ಹೋಗ್ತೀವಿ. ಆದ್ರೆ ನಿಮ್ಗೆ ಲೈಕ್ ಮಾಡಿರೋರಾಗಿರ್ಬೋದು, ಕಮೆಂಟ್ ಮಾಡಿರೋರಾಗಿರ್ಬೋದು, ಯಾವುದು ನಿಜವಲ್ಲ. ಎಲ್ಲವೂ ಒಂದು ಇಲ್ಯೂಷನ್. ಯಾಕಂತ ಹೇಳಿದ್ರೆ ನಮ್ಗೇನಾಗತ್ತೆ ಅಂತ ಹೇಳಿದ್ರೆ ಈಗೇನ್ ಅನ್ಸುತ್ತೆ, ನನಗೆ ತುಂಬಾ ಆಪ್ಷನ್ ಇದೆ, ಐ ಡಿಸರ್ವ್ ಬೆಟರ್ ಅಂತ ನಮ್ಗೆ ಒಂದು ಫಾಲ್ಸ್ ಇಲ್ಯೂಷನ್ ಸೃಷ್ಟಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಸೋಷಿಯಲ್ ಮೀಡಿಯಾ ಅನ್ನೋ ಯುಗದಲ್ಲಿ. ಆದ್ರೆ ಯಾವಾಗ ನಾವು ಅಂಥ ವ್ಯಕ್ತಿ ಜೊತೆನೂ ರಿಲೇಶನ್ಶಿಪ್‌ಗೆ ಇಳಿದಾಗ ನಮ್ಗೆ ಇದೇ ತರ ಫೀಲ್ ಆಗ್ತಾ ಹೋಗುತ್ತೆ. ಇದೇ ಒಂದು ಪ್ಯಾಟರ್ನ್ ಆಗ್ಬಿಡುತ್ತೆ. ಆದ್ರೆ ಇದನ್ನೆಲ್ಲ ಹೇಗೆ ಆಚೆ ಬರೋದು? ಹೇಗೆ ನನ್ನ ರಿಯಾಲಿಟಿಯಲ್ಲಿ ಸೃಷ್ಟಿ ಮಾಡ್ಕೊಳ್ಳೋದು ರಿಲೇಶನ್ಶಿಪ್ ಅಂದ್ರೆ ನೋಡಿ, ಪ್ರೀತಿಯಲ್ಲಿ ಯಾವಾಗ್ಲೂ ನಾವು ಎಷ್ಟೋ ಸತಿ ಆಚೆ ಬೀಳ್ತಾ ಇರ್ತೀವಿ. ಆದ್ರೆ ಮತ್ತೆ ಆ ಪ್ರೀತಿ ಒಳಗಡೆ ಬೀಳೋದೇ ನಿಜವಾದ ಚಾಲೆಂಜ್. ಆ ವ್ಯಕ್ತಿಯಲ್ಲಿ ಒಂದು ಹೊಸತನವನ್ನ ಹುಡ್ಕೋದೇ ನಿಜವಾದ ಚಾಲೆಂಜ್. ಪ್ರತಿದಿನ ನಾವು ಆ ವ್ಯಕ್ತಿ ಜೊತೆ ಒಂದು ಸೆಲೆಬ್ರೇಷನ್ ಆಗ್ಬೇಕು. ನೋಡಿ, ಸಿಂಪಲ್ ಟೆಕ್ನಿಕ್ ಇಂದ ನಿಮ್ಮ ಮದ್ವೆ ರಿಲೇಶನ್ಶಿಪ್ ಮತ್ತೆ ಮರುಕಳಿಸ್ಬೋದು. ಮತ್ತೆ ಆ ಡೇಟಿಂಗ್ ಫೇಸ್‌ಗೆ ನೀವು ಹೋಗ್ಬೋದು. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪ್ರತಿದಿನ ನಿಮ್ಮ ಸಂಗಾತಿ ಬಂದಾಗ ನಿಮ್ಮ ಎಲ್ಲಾ ರೀತಿಯ ಡಿಸ್ಟ್ರಾಕ್ಷನ್ ಅನ್ನ ಬಿಡಿ. ಟೈಮ್ ಸ್ಪೆಂಡ್ ಮಾಡೋದು ಅಂತ ಹೇಳಿದ್ರೆ, ಟಿವಿ ನೋಡ್ತಾ ಒಟ್ಟಿಗೆ ಕೂತ್ಕೊಳ್ಳೋದಲ್ಲ, ಅಥವಾ ಮೊಬೈಲ್ ನೋಡ್ತಾ ಇರೋದಲ್ಲ, ಅಥವಾ ಊಟ ಮಾಡ್ತಾ ನೀವೇನೋ ಸ್ಕ್ರೋಲ್ ಮಾಡ್ತಾ ಇರೋದು, ಅವ್ರ ಜೊತೆ ಏನೋ ಸ್ಕ್ರೋಲ್ ಮಾಡಿ ಫಿಸಿಕಲಿ ಜೊತೆ ಇದ್ರು ಕೂಡ ಮೆಂಟಲಿ, ಎಮೋಷನಲಿ ಜೊತೆ ಇರಬೇಕು. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದ್ರೂ ಕೂತ್ಕೊಂಡು ಮಾತಾಡಿ. ಹೇಗಿತ್ತು ನಿಮ್ಮ ದಿನ? ಇವತ್ತು ಏನೇನ್ ಚಾಲೆಂಜಸ್ ಆಯ್ತು? ಯಾವ ವಿಷಯಕ್ಕೆ ನಿಮ್ಗೆ ಬೇಜಾರಾಯ್ತು, ಟ್ರಿಗರ್ ಆಯ್ತು? ಆ ಎಮೋಷನಲ್ ಬಾಂಡಿಂಗ್ ಅನ್ನ ಬೆಳೆಸ್ಕೊತಾ ಹೋಗಿ. ನಂತರ ಒಂದು ಆಕ್ಟಿವಿಟಿಯನ್ನ ಜೊತೆಯಾಗಿ ಮಾಡಿ. ಒಟ್ಟಿಗೆ ವಾಕ್ ಮಾಡೋದಾಗಿರಬಹುದು, ಒಂದು ನಗೋ ವಿಷಯವಾಗಿರಬಹುದು, ಅಥವಾ ಮನೆಯಲ್ಲಿ ಏನಾಗ್ತಾ ಇದೆ, ಹೋಗ್ತಾ ಇದೆ, ಬಜೆಟ್ ಪ್ಲಾನ್ ಮಾಡೋದಾಗಿರ್ಬೋದು. ಇದೆಲ್ಲವನ್ನು ಜೊತೆಲಿ ಕೂತ್ಕೊಂಡು ಮಾಡ್ತಾ ಹೋಗಿ. ನೋಡಿ, ಗಂಡ ಹೆಂಡತಿ ಅಂತ ಹೇಳಿದ್ರೆ ಬರೀ ದೈಹಿಕ ಸುಖ ಒಂದೇ ಅಲ್ಲ. ಎಮೋಷನಲಿ, ಫಿಸಿಕಲಿ, ಸೈಕಾಲಜಿಕಲಿ, ಬಯೋಲಾಜಿಕಲಿ ಈ ಎಲ್ಲಾ ಸಪೋರ್ಟು ಕೂಡ ನಿಮ್ಗೆ ನಿಮ್ಮ ಸಂಗಾತಿಯಿಂದ ಬೇಕಾಗತ್ತೆ. ಸೊ ಯಾವುದೇ ಒಂದು ರೀತಿಯಾಗಿರ್ಲಿ, ಎಲ್ಲಾ ರೀತಿಯ ನಿರ್ಧಾರವನ್ನ ಮಾಡ್ತಾ ಹೋಗ್ಬೇಕು. ಮತ್ತೆ ಈಗ ಏನಾಗಿದೆ ಗೊತ್ತಾ? ಈ ಸೋಷಿಯಲ್ ಕಂಟಾಮಿನೇಷನ್ ಅಂತ ಕರಿತೀವಿ. ಅಂತ ಹೇಳಿದ್ರೆ, ನಾನು ಪದೇ ಈಗ ನನ್ನ ಗಂಡ ಅಥವಾ ನನ್ನ ಹೆಂಡತಿ ಜೊತೆ ಚೆನ್ನಾಗಿರೋದಿರ್ಲಿ, ನನ್ನ ಸಮಾಜಕ್ಕೆ ತೋರಿಸ್ಬೇಕು, ನಾನು ಫೋಟೋ ಹಾಕ್ಬೇಕು. ಎಷ್ಟೋ ಸತಿ ನೋಡಿದ್ದೀರಾ, ನೀವು ಫೋಟೋ ಹಾಕಿದ ನಂತರ ನೀವಿಬ್ರು ಜಗಳ ಆಡೋದು ಜಾಸ್ತಿ ಆಗಿರುತ್ತೆ. ಯಾಕೆ ಗೊತ್ತಾ? ಇದು ಬರೀ ದೃಷ್ಟಿ ಅಂತ ಒಂದೇ ಅಲ್ಲ. ನೋಡಿ, ನಿಮ್ಮ ಮೇಲೆ ಸೋಷಿಯಲ್ ಪ್ರೆಷರ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಇದೇ ತರ ಜಾಗಕ್ಕೆ ಹೋಗ್ಬೇಕು, ಇದೇ ಹೋಟೆಲಿಗೆ ಹೋಗ್ಬೇಕು, ಸೋಲ ಮಾಡಿ ಟ್ರಾವೆಲ್ ಮಾಡ್ಬೇಕು, ಇಂಥದೇ ಒಂದು ಬ್ಯಾಗ್ ಅನ್ನ ಖರೀದಿಸ್ಬೇಕು, ಇಂಥದೇ ಒಂದು ಬಟ್ಟೆಯನ್ನ ಹಾಕ್ಬೇಕು. ಹೀಗೆ ನಾವೇ ಒಂದು ಇಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀವಿ. ಈ ಲೈಕ್ಸ್ ಆಗಿರ್ಲಿ, ಕಮೆಂಟ್ ಆಗಿರ್ಲಿ, ಇದು ಕೂಡ ಅಡಿಕ್ಷನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಂತಹದೇ ಯಾವುದೇ ಒಂದು ಪಿಯರ್ ಪ್ರೆಷರ್ ಬೇಡ. ನನ್ನ ಕೇಳಿದ್ರೆ ಯಾವುದೇ ರೀತಿಯ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಸಂಗಾತಿಗಳ ಫೋಟೋ ಹಾಕ್ಲಿಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಎಲ್ಲರ ದೃಷ್ಟಿ ಒಂದೇ ಇರಲ್ಲ. ದೃಷ್ಟಿ ಅಂದ್ರೆ ಏನು? ಲ್ಯಾಕ್ ಆಫ್ ಡಿಸೈರ್ ಅಂತ ಹೇಳಿದ್ರೆ, ನೀವ್ ಯಾವ್ದೋ ಒಂದು ಸೀರೆ ಉಟ್ಟಿರ್ತೀರ, ಅದ್ ನಾನ್ ತಗೋಬೇಕು ಅಂತ ತುಂಬಾ ಆಸೆ ಇರುತ್ತೆ. ಅಯ್ಯೋ, ನಂಗೆ ತಗೊಳ್ಲಿಕ್ ಆಗ್ಲಿಲ್ವಲ್ಲ ಅಂತ ಹೇಳಿ ನಾನು
ಪರಿತಪಿಸಿದ್ರೆ ಕೂಡ ಅದು ಕೂಡ ದೃಷ್ಟಿನೇ ಅಲ್ವಾ? ಸೊ ಹಾಗಾಗಿ ನಾವ್ ಯಾವ್ದನ್ನ ಪ್ರೈವೇಟ್ ಆಗಿ ಇಟ್ಟಿರ್ತೀವೋ ಅದನ್ನ ಯಾರು ಕೂಡ ಹಾಳ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ರಿಲೇಶನ್‌ಶಿಪ್ಪು ತುಂಬಾನೇ ಸೇಕ್ರೆಡ್ ಅಲ್ವಾ? ಅದನ್ನ ಪದೇ ಪದೇ ಎಲ್ಲರಿಗೂ ತೋರಿಸಿ, ಎಲ್ಲ ಜಾಗಕ್ಕೆ ಹೋಗಿ ಅದೆಲ್ಲವನ್ನು ಫೋಟೋವನ್ನ ಹಾಕಿ ಅದನ್ನ ಕಂಟಾಮಿನೇಷನ್ ಮಾಡ್ಬಿಡಿ. ಯಾಕಂತ ಹೇಳಿದ್ರೆ ಸೋಷಿಯಲ್ ಪಿಯರ್ ಪ್ರೆಷರ್ ಕೂಡ ತುಂಬಾನೇ ಜಾಸ್ತಿ ಆಗ್ತಾ ಹೋಗುತ್ತೆ. ತದನಂತರ ನಿಮ್ಮ ಎಲ್ಲ ಹ್ಯಾಪಿ ಮೊಮೆಂಟ್ಸ್ ಅನ್ನ ಒಂದು ಜಾರ್ ಮಾಡಿ ಇಡಿ. ಅಂತ ಹೇಳಿದ್ರೆ ಯಾರಿಗ್ ತಾನೇ ಅಪ್ರಿಸಿಯೇಷನ್ ಇಷ್ಟ ಆಗಲ್ಲ ಹೇಳಿ? ನಮ್ಮ ಸಂಗಾತಿ ನಮ್ಗೆ ಅಪ್ರಿಶಿಯೇಟ್ ಮಾಡಿದಾಗ ನಮ್ಗೆ ಎಷ್ಟು ಖುಷಿ ಅನ್ಸುತ್ತೆ. ಪ್ರತಿ ಸತಿ ನಿಮ್ಮ ಸಂಗಾತಿ ನೀವು ನೋಡಿ ನಿಮ್ಗೆ ಏನೋ ಒಂದು ಮೆಚ್ಚುಗೆ ಆದ್ರೆ ಅದನ್ನ ಒಂದು ಜಾರಲ್ಲಿ ಹಾಕಿ ಅದನ್ನ ಹಾಕ್ತಾ ಬನ್ನಿ. ಪ್ರತಿ ಸತಿ ಒಂದು ಚೀಟಿ ಮಾಡಿ. ಆಗ ನಿಮ್ಗೆ ಯಾವಾಗ್ಲೋ ಒಂದ್ಸತಿ ಬೇಜಾರಾದಾಗ ಆ ಜಾರನ್ನ ಓಪನ್ ಮಾಡಿ ಆ ಚೀಟಿಗಳನ್ನ ನೋಡಿದಾಗ ಎಷ್ಟು ಖುಷಿ ಅನ್ಸುತ್ತೆ ಅಲ್ವಾ? ಸೊ ಇದೆಲ್ಲವನ್ನು ಸಣ್ಣ ಸಣ್ಣ ಚೇಂಜಸ್ ಅನ್ನ ಮಾಡ್ತಾ ಹೋಗಿ. ನಿಮ್ಮ ಸಂಗಾತಿಯನ್ನ ಮೊದಲು ಹೇಗೆ ಎಲ್ಲಾ ಪ್ರತಿಯೊಂದು ಸಣ್ಣ ವಿಷಯಕ್ಕೆ ಅಪ್ರಿಶಿಯೇಟ್ ಮಾಡ್ತಾ ಇದ್ರೋ ಈಗ್ಲೂ ಹಾಗೆ ಅಪ್ರಿಶಿಯೇಟ್ ಮಾಡಿ. ಮತ್ತೆ ನಿಮ್ಮ ಅಪಿಯರೆನ್ಸ್ ಮೇಲೆ ಎಫರ್ಟ್ ಹಾಕಿ. ನಾವೇನ್ ಮಾಡ್ತೀವಿ, ಮದ್ವೆ ಆಯ್ತು. ನಮ್ಮ ಮದ್ವೆ ಆದ ತಕ್ಷಣ ನಮ್ಮ ದೇಹ ಎಷ್ಟು ಬದಲಾವಣೆ ಆಗತ್ತೆ. ನಾವು ನಮ್ಮ ವೇಟ್ ಅನ್ನ ಮೇಂಟೈನ್ ಮಾಡ್ತಾ ಇರಲ್ಲ. ನಮ್ಮ ಸ್ಕಿನ್ ಅನ್ನ ಮೇಂಟೈನ್ ಮಾಡ್ತಾ ಇರಲ್ಲ. ನಮ್ಮ ಕೂದಲನ್ನ ಮೇಂಟೈನ್ ಮಾಡ್ತಾ ಇರಲ್ಲ. ಅಯ್ಯ ಮದ್ವೆ ಆಯ್ತಲ್ಲ ಇನ್ಯಾರ್ ನನ್ನ ನೋಡ್ಬೇಕು ಅಂತ. ಹೀಗ್ ಮಾಡೋದ್ರಿಂದ ತುಂಬಾನೇ ನಿಮ್ಮ ರಿಲೇಶನ್‌ಶಿಪ್ ಅಲ್ಲಿ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ನಮ್ಗೆ ಇನ್ಸೆಕ್ಯೂರಿಟಿ ಬರ್ತಾ ಶುರು ಆಗುತ್ತೆ. ಯಾವಾಗ ನಾವು ದಪ್ಪ ಆಗ್ತೀವಿ, ಯಾವಾಗ ನಮ್ಗೆ ನಮ್ಮ ಮೇಲೆ ಅಸಮಾಧಾನ ಇರುತ್ತೆ, ಎಲ್ಲೋ ನನ್ನ ಸಂಗಾತಿ ಮೋಸ ಮಾಡ್ಬಿಡ್ತಾರೆ ಅನ್ನೋ ಇನ್ಸೆಕ್ಯೂರಿಟಿ ಹುಟ್ತಾ ಹೋಗುತ್ತೆ. ಅದು ನಿಮ್ಮ ಸಂಗಾತಿ ಮೋಸ ಮಾಡ್ತಾರೆ ಅಂತಲ್ಲ. ನಮ್ಮ ಮೇಲೆ ನಮ್ಗೆ ನಂಬಿಕೆ ಇದ್ರೆ ನಮ್ಮ ಸಂಗಾತಿಯನ್ನು ನಂಬ್ತೀವಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಲ್ವಾ, ನಮ್ಮ ರಿಲೇಶನ್‌ಶಿಪ್ಪು ಮಿರರ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಿಮ್ಮ ಮೇಲೆ ನೀವು ಎಫರ್ಟ್ ಹಾಕ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.